ಹಾಯ್, ಇವತ್ತು ನಾನು ಮಿಕ್ಕಿರುವ ಅಥವಾ ಉಳಿದಿರುವ ಶೇಂಗಾ ಸಾಂಬಾರಿನಿಂದ ತಾಲಿಪಟ್ಟಿ ಅಥವಾ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಹಾಯ್, ಇವತ್ತು ನಾನು ಉಳಿದಿರುವ ಅಥವಾ ಮಿಕ್ಕಿರುವ ಶೇಂಗಾ ಸಾಂಬಾರು ಅಥವಾ ಸಾರದಿಂದ ತಾಲಿಪಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಗ್ಲಾಸು ಶೇಂಗಾ ಸಾಂಬಾರು ಅಥವಾ ಸಾರು, ಎಣ್ಣೆ, 5-6 ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಜವೇನು, 2 ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಜೋಳದ ಹಿಟ್ಟು 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು, ಜೋಳದ ಹಿಟ್ಟು ಸಮ ಪ್ರಮಾಣದಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಬಟ್ ಗೋಧಿ ಹಿಟ್ಟು ಮಾತ್ರ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಭಾಳ ಆದರೆ ತಾಲಿಪಟ್ಟು ಹೊತ್ತವೆ, ಅದಕ್ಕಾಗಿ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದಂತ ಹೇಳ್ತೀನಿ. ಇವಾಗ ಈ ಪಾತ್ರೆಗೆ ಶೇಂಗಾ ಸಾಂಬಾರು ಹಾಕೊಳ್ಳೋಣ. ಇವಾಗ ಕಟ್ ಮಾಡಿಟ್ಕೊಂಡಿರುವ ಈರುಳ್ಳಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಲಿ ಕೂಡ ಮಾಡ್ಕೋಬೋದು, ಈ ಥರ ಬೀಟ್ರಿದ್ರೆ ಬೀಟ್ಲೇನು ಮಾಡ್ಕೋಬೋದು. ಹಿಟ್ಟು ಗಂಟಾಗಬಾರ್ದು. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಿಟ್ಟು ಗಟ್ಟಿದೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಸಿಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿರೋದು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಅಜ್ವೇನ್ ಹಾಕ್ಕೊಳ್ಳೋಣ. ಸ್ವಲ್ಪ ಕೈದಿಂದ ಈ ಥರ ತಿಕ್ಕಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಶೇಂಗಾ ಸಾಂಬಾರಿನ ತಾಲಿಪಟ್ಟು ಹಿಟ್ಟು ರೆಡಿಯಾಗಿದೆ. ಇದೊಂದು 5 ನಿಮಿಷ ನೆನೆಯಲ್ಲಿ ಬಿಡೋಣ. ಅಷ್ಟರಲ್ಲಿ ಒಲೆ ಮೇಲೆ ತವ ಇಟ್ಕೊಳ್ಳೋಣ. ನೋಡಿ, ಇವಾಗ ಒಲೆ ಮೇಲೆ ತವ ಇಟ್ಕೊಂಡೇನೆ. ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ನೋಡಿ, ಇವಾಗ ತವ ಕಾದಿದೆ. ಬನ್ನಿ ಇವಾಗ ತಾಲಿಪಟ್ಟು ಹಾಕ್ಕೊಳ್ಳೋಣ. ತವಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆಯೆಲ್ಲ ತವ ತುಂಬ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ತವ ಕಾದಿದೆ, ತಾಲಿಪಟ್ಟು ಹಾಕ್ಕೊಳ್ಳೋಣ. ನೋಡಿ, ಹಿಟ್ಟು ಈ ಹದಕ್ಕೆ ಇರಬೇಕು. ಅತಿ ತಿಳಿನೂ ಆಗಬಾರ್ದು, ಅತಿ ಗಟ್ಟಿನೂ ಆಗಬಾರ್ದು. ಈ ಥರ ಇರಬೇಕು. ಬನ್ನಿ ಇವಾಗ ತಾಲಿಪಟ್ಟಿ ಹಾಕ್ಕೊಳ್ಳೋಣ. ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡ ಹಾಕ್ತೀವಿ, ಸಣ್ಣ ಬೇಕಂದ್ರೆ ಸಣ್ಣ ಹಾಕ್ತೀವಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ 2-3 ನಿಮಿಷ ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ತಿರುಗಿ ಹಾಕ್ಕೊಳ್ಳೋಣ ಅಥವಾ ಮಗ್ಜಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ತಿರುಗಿ ಹಾಕ್ಕೊಳ್ಳೋಣ ಅಥವಾ ಮಗ್ಜಿ ಹಾಕ್ಕೊಳ್ಳೋಣ. ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ.
ನೋಡಿ ಇವಾಗ ಇದು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇವಾಗ ಮತ್ತೊಂದು ತಾಲಿಪಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕೊಳ್ಳೋಣ. ಚೆನ್ನಾಗಿ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಉರಿ ಮಧ್ಯಮ ಉರಿಯಲ್ಲಿ ಇರಲಿ. ಇವಾಗ ತಿರುಗಿ ಹಾಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇವಾಗ 2 ನಿಮಿಷ ಆಗಿದೆ. ಇದು ಕೂಡ ಚೆನ್ನಾಗಿ ಬೆಂದಿದೆ. ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೇನೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ದೋಸೆ ಅಥವಾ ಎಲ್ಲ ತಾಲಿಪಟ್ಟು ಇದೇ ಥರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಜೋಡಿ ಏನು ಪಲ್ಯ ಬೇಕಾಗಿಲ್ಲ, ಹಾಗೆ ಕೂಡ ತಿನ್ಬೋದು. ಇಲ್ಲಾಂದರೆ ಮೊಸರು ಜೋಡಿ ಕೂಡ ತಿನ್ಬೋದು. ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಸೂಪರಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಹಾಗಾಗಿ ಮಾಡಿಕೊಡಿ. ಥ್ಯಾಂಕ್ ಯು.